ಇವಾಗ ಒಂದು ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಇನ್ಫೋಸಿಸ್ ಶೇರ್ನ ಬೈ ಮಾಡೋಕ್ಕೆ. ಸದ್ಯಕ್ಕೆ ನೋಡ್ತಾ ಇರ್ಬೋದು ಈಗ ಡೌನ್ಫಾಲ್ ಆಗ್ತಾ ಇದೆ. ಸೊ ಇನ್ನೂ ಕೂಡ ಡೌನ್ಫಾಲ್ ಆಗುತ್ತೆ. ಸೊ ಏನಿಲ್ಲ ಅಂದರೂ ಈಗ 1875 ನಡೀತಾ ಇದೆ ಅಲ್ವಾ. ಸದ್ಯಕ್ಕೆ ಇಲ್ಲಿ ತನಕ ಬರೋಕ್ಕೆ ಚಾನ್ಸಸ್ ಇದೆ. 1750 ತನಕ ಬರುವಂಥ ಚಾನ್ಸಸ್ ಇದೆ. ಸೊ ಮತ್ತೆ ಅಲ್ಲಿಂದ ಡೌನ್ಫಾಲ್ ಆಗ್ತಾ ಹೋಗುತ್ತೆ. ಮತ್ತು ಅಲ್ಲಿಂದ 1 ವೀಕ್ ಆದಮೇಲೆ ರಿಕವರ್ ಆಗೋಕ್ಕೆ ಶುರುವಾಗುತ್ತೆ. ಮತ್ತೆ 2000 ಟಚ್ ಆಗೇ ಆಗುತ್ತೆ. ಸೊ ಹೀಗಾಗಿ ಇನ್ಫೋಸಿಸ್ ಈ ಒಂದು ಟೈಮಲ್ಲಿ ಒಂದು ಒಳ್ಳೆ ಶೇರ್ ತಗೋಬೋದು. ಈಗ ಡೌನ್ಫಾಲ್ ಆಗ್ತಿದ್ರೆ ಇಮಿಡಿಯೇಟ್ ಬೈ ಮಾಡ್ಬೋದು. 2000 ತನಕ ನಿಮಗೆ ಒಂದು ಒಳ್ಳೆ ಮಾರ್ಜಿನಲ್ಲಿ ಸಿಗುತ್ತೆ, ಒಳ್ಳೆ ಪ್ರಾಫಿಟ್ ಸಿಗುತ್ತೆ. 2000ಗೆ ಹೋಗುತ್ತೆ. ಬಟ್ ಅದೇ ಒಂದು 1 ವೀಕ್ ತನಕ ಆಗುತ್ತೆ ಡೌನ್ಫಾಲ್ ಆಗಿ. ಮತ್ತೆ ಅಪ್ ಆಗೋ ಅಷ್ಟೊತ್ತಿಗೆ ಇನ್ನೂ ಒಂದು ತಿಂಗಳಲ್ಲಿ ನಿಮಗೆ ಒಂದು ಒಳ್ಳೆ ಪ್ರಾಫಿಟನ್ನು ಬುಕ್ ಮಾಡ್ಕೋಬೋದು. ಸೊ ಹಾಗಾಗಿ ಈಗ ಒಂದು ಇನ್ಫೋಸಿಸ್ ಶೇರ್ ಬೈ ಮಾಡುವಂಥದ್ದು ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು 1980ರಿಂದ ಡೌನ್ಫಾಲ್ ಆಗಿ ಈಗ ಹೊಸ ವರ್ಷದಲ್ಲೇ ಈಗ ಜನವರಿಯಿಂದನೇ ಇದು ಡೌನ್ಫಾಲ್ ಆಗೋಕ್ಕೆ ಶುರುವಾಗಿದ್ದು. ಕಂಪ್ಲೀಟಾಗಿ ಡೌನ್ಫಾಲ್ ಆಯಿತು. ಸೊ ನೋಡ್ತಿರ್ಬೋದು ಎಲ್ಲಿ ತನಕ ಡೌನ್ಫಾಲ್ ಆಗಿದೆ ಅಂತ. ಸೊ ಇನ್ನೂ ಕೂಡ ಡೌನ್ಫಾಲ್ ಆಗುವಂಥ ಸಾಧ್ಯತೆ ಇದೆ. ನಂತರದಲ್ಲಿ ಒಂದು ಇಮಿಡಿಯೇಟ್ ಅಪ್ ತಗೊಳುತ್ತೆ. ಒಂದು ಹೈ ಮಾರ್ಜಿನ್ ಪ್ರಾಫಿಟ್ ಸಿಗ್ಬೋದು, ಬುಕ್ ಮಾಡ್ಕೋಬೋದು. ಇನ್ಫೋಸಿಸ್ ಶೇರ್ ಒಂದು ಒಳ್ಳೆ ಸ್ಟ್ರಾಂಗ್ ಪೊಟೆನ್ಷಿಯಲ್ ಇರುವಂಥ ಶೇರ್ ಕೂಡ ಹೌದು ಫ್ಯೂಚರ್ನಲ್ಲಿ. ಸೊ ನೋಡ್ತಿರ್ಬೋದು 2024ರಲ್ಲಿ ಎಲ್ಲಿತ್ತು 1350. ಅಲ್ಲಿಂದ ಒಂದು 5-6 ತಿಂಗಳಿಗೆ 2000 ತನಕ ಹೋಗುತ್ತೆ ಒಂದು ಶೇರ್ ವ್ಯಾಲ್ಯೂ. ಸೊ ನಿಜಕ್ಕೂ ಕೂಡ ಒಂದು ಒಳ್ಳೆ ಪೊಟೆನ್ಷಿಯಲ್ ಇರುವಂಥ ಒಂದು ಕಂಪ್ನಿ ಇದು ಇನ್ಫೋಸಿಸ್ ಶೇರ್ ಇದೆಯಲ್ಲ. ನಿಜಕ್ಕೂ ಕೂಡ ಸ್ವಲ್ಪ ರೀತಿ ಒಂದು ಈ ನ್ಯೂಸ್ಗಳ ಪ್ರಕಾರ ಆಗಿರ್ಬೋದು ಯಾವಾಗ ಒಂದು ಸತಿ ಕೆಳಗಡೆ ಡೌನ್ ಆಗ್ತಾ ಇರುತ್ತೆ. ನಂತರ ಒಂದು ಸ್ವಲ್ಪ ಒಂದು ವಾರ 2 ವಾರ ಆಮೇಲೆ ಮತ್ತೆ ರಿಕವರ್ ಆಗಿ ಸ್ವಲ್ಪ ಮೇಲೆ ಹೋಗ್ತಾ ಸುಮಾರು ಒಂದು 5-6 ತಿಂಗಳಲ್ಲಿ ಮತ್ತೆ ರಿಕವರ್ ಆಗೋಕ್ಕೆ ಶುರು ಮಾಡುತ್ತೆ. ಸೊ ಈ ವರ್ಷ ನೋಡಬೇಕು ಎಲ್ಲಿ ತನಕ ಹೋಗಿ ಮುಟ್ಟುತ್ತೆ ಅಂತ. ತುಂಬ ಜನ ಈ ಒಂದು ಕಂಪ್ನಿನ ಸಜೆಸ್ಟ್ ಮಾಡ್ತಾರೆ. ಸೊ ಇದನ್ನು ಬೈ ಮಾಡ್ಬೋದು ಅಂತ ಇನ್ಫೋಸಿಸ್ ಶೇರ್ನ. ಸೊ ಹೀಗಾಗಿ ಒಂದು ಒಳ್ಳೆ ನಂಬಿಕೆ ಇರುವಂಥ ಶೇರ್ ಇದು ಇನ್ಫೋಸಿಸ್ ಶೇರ್ ಇದು.